ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಆಡಿಷನ್ ಮುಕ್ತಾಯ ಆಯ್ತು. ಆಡಿಷನ್ ಎಲ್ಲ ಮುಕ್ತಾಯ ಆಯ್ತು. ಏನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಆಯ್ತಾ, ಏನು ಕಾಲಿಗೆ ಬೀಳೋದೊಂದು ಕಮ್ಮಿ. ಪ್ಲೀಸ್ ನಿಮ್ ವಿಡಿಯೋನ ಅಪ್ಲೋಡ್ ಮಾಡಿ, ಇದೇ ಕೊನೆಯ ದಿನಾಂಕ ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ರು. ಸರಿನಾ? ಅದೆಲ್ಲ ಓಕೆ. ನನಗೆ ಇರುವಂತಹ ಒಂದು ಡೌಟ್ ನಾನು ನಿಮ್ಗೆ ಹಂಚ್ಕೊಂತೀನಿ. ಸರಿಯಾ? ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಗಿ ಬರ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಅದೇ ರೀತಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕೂಡ ಒಂದು ಆಡಿಷನ್ ಪ್ರಕ್ರಿಯೆ ಕೂಡ ನಡೆಸಿದ್ರು. ಈಗ ನನಗಿರುವಂತಹ ಒಂದು ಆಯ್ತಾ ಪ್ರಶ್ನೆ ಅಂತಾನೆ ಅನ್ಕೊಂಡ್ಬಿಡಿ, ಈ ಆಡಿಷನ್ ನಲ್ಲಿ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಪಬ್ಲಿಕ್ ಇಂದ ಬಂದಿರೋರ ಇಲ್ಲ ಕಂಟೆಂಟ್ ಕ್ರಿಯೇಟರ್ಗಳ? ನನ್ಗೆ ಗೊತ್ತಾಗ್ಬೇಕು. ದಯವಿಟ್ಟು ನಾನಂತೂ ಇದ್ರ ಬಗ್ಗೆ ಪ್ರಶ್ನೆ ಎತ್ತುತ್ತೀನಿ. ಇದ್ರ ಬಗ್ಗೆ ನಾನು ಖಂಡಿತ ಪ್ರಶ್ನೆ ಎತ್ತುತ್ತೀನಿ. ನಿಜವಾಗ್ಲೂ ಅವ್ರು ಕಾಮನ್ ಪೀಪಲ್ ಆಗಿದ್ರೆ ಇಟ್ಸ್ ಓಕೆ, ನಮ್ದೇನು ಅಭ್ಯಂತರ ಇಲ್ಲ. ಅವ್ರ ಕಾಮನ್ ಪೀಪಲ್ಗೆ, ಒಂದು ಸಾಮಾನ್ಯ ಪ್ರಜೆಗಳಿಗೆ, ಸಾಮಾನ್ಯವಾಗಿರೋರಿಗೆ ಅಟ್ಲೀಸ್ಟ್ ಒಂದು 3 ಕಂಟೆಸ್ಟೆಂಟ್ಗಳಿಗೆ ಅವರು ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಅವಕಾಶ ಕೊಟ್ರು, ಒಂದು ಚಾನ್ಸ್ ಕೊಟ್ರು ಅಂದ್ರೂ ಐ ಆಮ್ ಹ್ಯಾಪಿ. ನಿಜವಾಗ್ಲು ಒಂದು 3 ಕಂಟೆಸ್ಟೆಂಟ್ಗಳಿಗೆ ಅವರು ಬಿಗ್ ಬಾಸ್ ಸೀಸನ್ 13 ನಲ್ಲಿ ಆಯ್ತಾ ಒಂದು ಅವಕಾಶ ಕೊಟ್ರು ಅಂದ್ರೆ ನಾನು ಏನೂ ಮಾತಾಡಲ್ಲ. ಬಟ್ ನನ್ನ ಪ್ರಶ್ನೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಆಡಿಷನ್ ಅಲ್ಲಿ ಭಾಗವಹಿಸುವವರು ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಗಳೇ ಆಗಿದ್ರು ಅಂದ್ರೆ ಹಾಗಾದ್ರೆ ಇದು ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಗಲ್ಲ. ಇದು ಬಿಗ್ ಬಾಸ್ ಪ್ಲಾನ್ ಮಾಡಿ ಒಂದು ಕಂಟೆಂಟ್ ಕ್ರಿಯೇಟರ್ಗೋಸ್ಕರವಾಗಿನೇ ಈ ಆಡಿಷನ್ ಕ್ರಿಯೇಟ್ ಮಾಡ್ದಂಗ ಅನ್ಸುತ್ತೆ ನನಗೆ. ಸರಿ, ನಾನಂತೂ ವೈಟ್ ಮಾಡ್ತಾ ಇದ್ದೀನಿ. ಆಡಿಷನ್ ಪ್ರಕ್ರಿಯೆ ಮುಗಿದಿದೆ. ಇವಾಗ ಅಗ್ನಿ ಪರೀಕ್ಷೆನ ಒಂದು ಶೋ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಗ್ನಿ ಪರೀಕ್ಷೆ ಒಂದು ಪ್ರೋಮೋ ಕೂಡ ನಿಮ್ ಮುಂದೆ ಬರುತ್ತೆ. ಅದೆಲ್ಲ ಫೈನ್. ಬಟ್ ಏನು ಈ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅನ್ನೋ ಒಂದು ಈ ಆಡಿಷನ್ ಪ್ರಕ್ರಿಯೆಯಲ್ಲಿ, ಒಂದು ಅಗ್ನಿ ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಎಷ್ಟು ಜನ ಕಾಮನ್ ಮ್ಯಾನ್ಗಳು ಬರ್ತಾರೆ ಅನ್ನೋದೇ ನನ್ನ ಪ್ರಶ್ನೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಕಾಮನ್ ಮ್ಯಾನ್ಗಳಿಗೇನೆ ಇವ್ರು ಈ ಅಗ್ನಿ ಪರೀಕ್ಷೆ ಶೋನ ನಡೆಸೋದಾದ್ರೆ ನಾನಂತೂ ತುಂಬಾ ಹ್ಯಾಪಿ, ಸೂಪರ್ ಹ್ಯಾಪಿ. ಆಯ್ತಾ, ಬರ್ಲಿ ಕಾಮನರ್ಸ್ ಬರ್ಲಿ ಬಿಗ್ ಬಾಸ್ ಮನೇಲಿ. ಆಯ್ತಾ, ಅವ್ರಿಗೆ ಅಂತನೂ ಆಯ್ತಾ ಫ್ಯಾನ್ಸ್ ಆಗ್ತಾರೆ. ಹೆಂಗ್ ಹೇಳ್ತೀನಿ ಅಂದ್ರೆ, ನಾನು ಅಗ್ನಿ ಪರೀಕ್ಷೆಗೆ ಬಂದಾಗ್ಲೇನೆ ಅವ್ರು ಫ್ಯಾನ್ ಆಗ್ಬಿಡ್ತಾರೆ. ಕೆಲವಷ್ಟು ಜನಕ್ಕೆ ಅಗ್ನಿ ಪರೀಕ್ಷೆಯಲ್ಲೇನೆ ಫ್ಯಾನ್ ಸಿಕ್ಬಿಡ್ತಾರೆ. ಅವ್ರು ಬಿಗ್ ಬಾಸ್ ಮನೆಗೆ ಹೋಗೋತ್ತಿಗೆ ಆಲ್ರೆಡಿ ಅವ್ರ ಒಂದು ಫೇಮ್ ನ ಕ್ರಿಯೇಟ್ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ. ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನ್ ವೆರಿ ಸೂನ್ ನಮ್ಮ ಮುಂದೆ ಬರ್ತಾ ಇದೆ. ಆಯ್ತಾ, ಈಗ ಅಗ್ನಿ ಪರೀಕ್ಷೆಯಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ, ಖಂಡಿತವಾಗ್ಲೂ ಕಾಮನ್ ಪೀಪಲ್ ಬರ್ತಾರಾ ಬಿಗ್ ಬಾಸ್ ಮನೆಗೆ? ಇಲ್ಲ ಕಂಟೆಂಟ್ ಕ್ರಿಯೇಟರ್ಗೋಸ್ಕರವಾಗಿ ಮಾಡಿರುವಂತಹ ಈ ಹೈ ಡ್ರಾಮಾನ? ಇದೆಲ್ಲವೂ ಕೂಡ ನಂಗೆ ಗೊತ್ತಾಗ್ಬೇಕು. ದಯವಿಟ್ಟು ಹಂಗೇನಾದ್ರೂ ಕಾಮನರ್ಸ್ಗೆ ಸಿಗ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡಿ. ನನಗಂತೂ ಕಾಮನರ್ಸ್ ಅಂದ್ರೆ ಯಾರು ಗೊತ್ತಾ? ಒಬ್ಬ ನೇಗಿಲ್ ಹಿಡಿದು ಭೂಮಿನ ಉಳುಮೆ ಮಾಡುವಂತ ಒಬ್ಬ ರೈತ, ಅವನಿಗೊಬ್ನಿಗೆ ಚಾನ್ಸ್ ಕೊಡ್ಬೇಕು. ಒಬ್ಬ ದೇಶ ಕಾಯುವಂತ ಒಬ್ಬ ಯೋಧ, ಅವನಿಗೆ ಚಾನ್ಸ್ ಕೊಡ್ಬೇಕು. ಆಯ್ತಾ, ಯಾವುದೋ ಒಂದು ಆಯ್ತಾ ಬಡ ಕುಟುಂಬದಲ್ಲಿ ಇರುವಂತಹ ಒಂದು ಹೆಣ್ಣು ಮಗಳು, ಒಬ್ಬ ಹುಡುಗನ ವೆರಿ ಟ್ಯಾಲೆಂಟೆಡ್ ಆಗಿದ್ದಾನೆ, ಸೂಪರ್ ಟ್ಯಾಲೆಂಟ್ ಇದೆ ಗುರು ಇವನಿಗೆ, ಅಂತವ್ರು ಯಾರಾದ್ರೂ ಆಡಿಷನ್ ಅಲ್ಲಿ ಅವ್ರು ವಿಡಿಯೋ ಕಳ್ಸಿದ್ರೆ ಅಂತವರಿಗೆ ಚಾನ್ಸ್ ಸಿಗಬೇಕು. ಆಯ್ತಾ, ಅವರಿಗೆ ಸೋಷಿಯಲ್ ಮೀಡಿಯಾದ ಗಂಧ ಗಾಳಿನೇ ಗೊತ್ತಿಲ್ಲ, ಆದ್ರೂ ಕೂಡ ಅವರು ಸೂಪರ್ ಆಗಿ ಅವ್ರ ಲೈಫ್ ಅಲ್ಲಿ ಏನೋ ಮಾಡ್ತಿದ್ದಾರೆ ಅಂದ್ರೆ ಅಂತವರಿಗೆ ಒಂದು ಅವಕಾಶ ಸಿಗಬೇಕು. ನನ್ನ ಒಂದು ಪ್ರಕಾರವಾಗಿ, ನಾನು ಒಂದು ಬಿಗ್ ಬಾಸ್ ರಿವ್ಯೂವರ್ ಆಗಿ ನಾನು ಹೇಳೋದಿಷ್ಟೇನೆ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗುವ ಅರ್ಹತೆ ಇದೆ. ಹಾಗಾಗಿ ನಾನಂತೂ ಅಗ್ನಿ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರುವ ಕಂಟೆಸ್ಟೆಂಟ್ಗಳು ಖಂಡಿತವಾಗ್ಲೂ ನಾನು ಹೇಳ್ದಂಗೆ ಒಬ್ಬ ರೈತ, ಒಬ್ಬ ಯೋಧ, ಒಬ್ಬ ಸಾಮಾನ್ಯ ಮನೆಯ ಹುಡುಗ, ಇಂಥವ್ರನ್ನೇ ನಾನು ವೇಟ್ ಮಾಡ್ತಾ ಇರೋದು. ದಯವಿಟ್ಟು ನಿಮಗೆ ಖಂಡಿತವಾಗ್ಲೂ ಯಾರಿಗಾದ್ರೂ ಒಬ್ರು ಕಂಟೆಂಟ್ ಕ್ರಿಯೇಟರ್ಸ್ಗೆ ಚಾನ್ಸ್ ಕೊಡ್ಬೇಕು ಅಂತಿತ್ತು ಅಂದ್ರೆ ನಮ್ಮ ಅಕ್ಕ, ಎಷ್ಟೋ ಕನ್ನಡ ಶಾಲೆಗಳಿಗೆ ಜೀವನ ತುಂಬುತ್ತಾ ಇರುವಂತಹ ನಮ್ಮ ಅವರು, ಅಂದ್ರೆ ಎಷ್ಟೋ ಬಿದ್ದೋದಂತಹ ಗೌರ್ಮೆಂಟ್ ಶಾಲೆಗಳನ್ನ ಆಯ್ತಾ ಒಂದು ಅವ್ರದ್ದೇ ಆದ ಒಂದು ಕಷ್ಟದ ಮುಖಾಂತರ ಅವರೇ ಒಂದು ಟೀಮ್ ಕಟ್ಕೊಂಡು ಕಷ್ಟಪಟ್ಟು ಆ ಒಂದು ಹಳೆಯ ಸ್ಕೂಲನ್ನ ಹೊಸ ಮಾದರಿಯಾಗಿ ಕಟ್ಕೊಡ್ತಿರುವಂತಹ ನಮ್ಮ ಅಕ್ಕ ಅಂತಾನೆ ಹೆಸರುವಾಸಿಯಾಗಿದೆ. ಆ ಹೆಣ್ಮಗ್ಳಿಗೆ ಕೊಡಿ, ನಾ ಹ್ಯಾಪಿ. ನಾನು ಕೊಡಿ ಆ ಹೆಣ್ಮಗ್ಳಿಗೆ, ಆಯ್ತಾ, ಸೂಪರು. ಅದೇ ರೀತಿ ನಮ್ಮ ಉತ್ತರ ಕನ್ನಡದ ಕಡೆ, ಅಂದ್ರೆ ಉತ್ತರ ಕನ್ನಡ ಸೈಡ್ ಅಲ್ಲಿ
ಜಾನಪದ ಕಲಾವಿದರಿದ್ದಾರೆ. ಜಾನಪದ ಕಲಾವಿದರು ಫ್ಲೋಕ್ ಸಿಂಗ್ ಮಾಡ್ತಾರೆ, ಅಂದ್ರೆ ಅವ್ರು ತುಂಬಾ ಫೇಮಸ್ ಆಗಿರ್ತಾರೆ ಆಯ್ತಾ. ಹಾಡುಗಾರರು, ಕಲೆಗಾರರು ಯಾರ್ಯಾರು ಇದ್ದಾರೆ ಅಂತರಿಗೆ ಕೊಡಿ. ನೋಡೋಣ. ನಾನಂತೂ ಅಗ್ನಿ ಪರೀಕ್ಷೆಯಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾರು ಬರ್ತಿರೋರು, ಆ ಕಾಮನ್ ಮ್ಯಾನ್ಗಳು ಯಾರು, ಅವ್ರನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ, ಆ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಜೀವ ತುಂಬ್ತಾರ ಬಿಗ್ ಬಾಸ್ ಮನೆಗೆ, ಇದೆಲ್ಲವನ್ನು ವೇಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಈ ವಿಡಿಯೋ ನೋಡುವ ನಿಮ್ಗೆಲ್ಲರಿಗೂ ಕೇಳೋದಿದ್ದೇನೆ, ಖಂಡಿತವಾಗ್ಲೂ ನಿಮಗೆ ಬಿಗ್ ಬಾಸ್ ನ ಸೀಸನ್ 13 ಒಂದು ನೆಕ್ಸ್ಟ್ ಲೆವೆಲ್ ನ ಎಂಟರ್ಟೈನ್ಮೆಂಟ್ ನಿಮಗೆ ಕೊಡುತ್ತೆ. ಬಟ್ ಆದ್ರೆ ನನ್ನ ಕ್ವಶನ್ ಏನು ಗೊತ್ತಾ, ಇಲ್ಲಿ ನಿಜವಾಗ್ಲೂ ಕಾಮನ್ ಮ್ಯಾನ್ಗಳು ಬರ್ತಾರ, ಅವ್ರು ಬರ್ಬೇಕು. ಅಗ್ನಿ ಪರೀಕ್ಷೆಯಲ್ಲಿ ನಾನು ಅವ್ರನ್ನ ನೋಡ್ಬೇಕು, ನಂದು ಅದೇ ಆಸೆ. ಯಾಕೆಂದ್ರೆ ವೆರಿ ಸೂನ್ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗ್ತಾ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ಕಾಮನ್ ಮ್ಯಾನ್ಗಳು ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ, ಅವ್ರ ಬಿಗ್ ಬಾಸ್ ಕನಸೇನು, ಬಿಗ್ ಬಾಸ್ ಮನೆಗೆ ಹೋಗಿ ಏನ್ ಮಾಡ್ತಾರೆ, ಅವ್ರ ಕ್ವಾಲಿಟಿ ಏನು ಆಯ್ತಾ. ಅವರು ನಿಜವಾಗ್ಲೂ ಅವ್ರಿಗೆ ಆ ಕ್ವಾಲಿಟಿ ಇದೆಯಾ, ಬಿಗ್ ಬಾಸ್ ಮನೆಗೆ ಹೋಗಿ ಅವ್ರು ಏನೋ ಒಂದ್ ಮಾಡ್ತಾರೆ ಅನ್ನೋ ಕ್ವಾಲಿಟಿ ಇದೆಯಾ ಅವರಿಗೆ, ಅವ್ರು ಹೇಗೆ ಬಿಗ್ ಬಾಸ್ ಮನೇಲಿ ನಮ್ಮನ್ನೆಲ್ಲನೂ ರಂಜಿಸ್ತಾರೆ, ಇದೆಲ್ಲದಕ್ಕೂ ನಾನು ವೇಟ್ ಮಾಡ್ತಿದ್ದೀನಿ. ಓಕೆ, ಆಡಿಷನ್ ಪ್ರಕ್ರಿಯೆ ಮುಗ್ದೋಯ್ತು ಆಯ್ತಾ, ಫಿನಿಶ್ 21ನೇ ತಾರೀಕಿಗೆ ಮುಗ್ದೋಯ್ತು. ಈಗ ಅಗ್ನಿ ಪರೀಕ್ಷೆಯ ಒಂದು ಪ್ರೋಮೋ ಆಲ್ರೆಡಿ ಎಡಿಟಿಂಗ್ ಆಗ್ತಾ ಇದೆ, ಖಂಡಿತವಾಗ್ಲೂ ನಮ್ಮ ಮುಂದೆ ಬರುತ್ತೆ. ಸರಿಯಾ. ಈ ಒಂದು ಅಗ್ನಿ ಪರೀಕ್ಷೆಯ ಆಡಿಷನ್ ನಲ್ಲಿ ನಿಜವಾಗ್ಲೂ ಜಡ್ಜ್ ಇರ್ತಾರೆ, ಇದಕ್ಕೆ ಜಡ್ಜ್ ಜೊತೆಗೆ ಒಬ್ರು ನಿರೂಪಕರು ಕೂಡ ಇರ್ತಾರೆ. ಹೇಗೆ ಆ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ಕೊಳುತ್ತೆ ಬಿಗ್ ಬಾಸ್ ಟೀಮ್ ಅನ್ನೋದು ನನಗೆ ಒಂದು ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆ ಅನ್ನೋದು ನನ್ನ ಪ್ರಕಾರವಾಗಿ ನಾನು 1000 ಹೇಳ್ಬೋದು, ನಾ ಬಿಗ್ ಬಾಸ್ ಮನೆಗೆ ಹೋಗಿ ಆಗ್ ಮಾಡ್ತೀನಿ, ಈಗ ಮಾಡ್ತೀನಿ, ದಬ್ಬಾಕ್ಬಿಡ್ತೀನಿ ಅಂತ. ಬಟ್ ಅದ್ ಹಂಗಲ್ಲ. ಬಿಗ್ ಬಾಸ್ ಮನೆಗೆ ಹೋದಾದ್ಮೇಲೆ ಅಲ್ಲಿ ಎಲ್ಲರನ್ನು ನೋಡಿದಾಗ ನಾವೇ ಒಂದ್ಸರಿ ಬ್ಲಾಂಕ್ ಆಗೋಣ ಅನ್ಸ್ಬಿಡುತ್ತೆ. ಅಂದ್ರೆ ನಮ್ಗೆ ಏನೋ ಮಾಡಕ್ ತೋಚೋದೇ ಇಲ್ಲ. ಬಿಗ್ ಬಾಸ್ ಮನೆ ಪವರ್ ಹೆಂಗಿದೆ, ಏನೇನೋ ಮಾಡ್ತೀನಿ ಅಂತ ಹೋದವರು ಬಿಗ್ ಬಾಸ್ ಮನೇಲಿ ತುಸ್ಪಟಕಿ ಆಗಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ ಈ ಒಂದು ಶೋ ಅಲ್ಲಿ ಕಾಮನ್ ಮ್ಯಾನುಗಳ ಒಂದು ಪ್ರದರ್ಶನ ಹೇಗಿರುತ್ತೆ, ಅವ್ರು ಹೇಗೆ ಬಿಗ್ ಬಾಸ್ ಮನೆ ಕನಸನ್ನ ನಮ್ಮ ಮುಂದೆ ಬಿಚ್ಚಿಡ್ತಾರೆ, ಯಾರ್ಯಾರಿಗೆ ನಿಜವಾಗ್ಲೂ ಕೂಡ ಆಡಿಷನ್ ಅಲ್ಲಿ ವಿನ್ ಆಗಿ ಬಿಗ್ ಬಾಸ್ ಮನೆ ಕಾಲಿಡ್ತಾರೆ, ಇದೆಲ್ಲದ್ರ ಬಗ್ಗೆನೂ ನಿಮ್ ಮುಂದೆ ಇನ್ನೂ ಹೆಚ್ಚಿನ ಅಪ್ಡೇಟ್ ತರ್ತೀನಿ. ಅದರೊಟ್ಟಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ರಿವ್ಯೂ ನೋಡ್ಬೇಕು ಅಂದ್ರೆ, ಡಿಫ್ರೆಂಟ್ ರಿವ್ಯೂ ನೋಡ್ಬೇಕು ಅಂದ್ರೆ, ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ರಿವ್ಯೂ ಇರುತ್ತಲ್ಲ, ಮಾಸ್ ಅಂತಾನೆ ತಿಳ್ಕೊಳ್ಳಿ. ಯಾಕೆಂದ್ರೆ ಇಷ್ಟು ದಿನ ಸ್ವಲ್ಪ ಆಯ್ತಾ ರಿಸರ್ವ್ ಆಗಿ ನಾನು ರಿವ್ಯೂ ಮಾಡ್ತಾ ಇದ್ದೆ, ತುಂಬಾ ಸೈಲೆಂಟ್ ಆಗಿ ರಿವ್ಯೂ ಮಾಡ್ತಾ ಇದ್ದೆ. ಇಲ್ಲ, ಈ ಸರಿ ಬಿಗ್ ಬಾಸ್ 13 ನಿಮ್ ಮುಂದೆ ತುಂಬಾನೇ ಫನ್ನಿ ಆಗಿ ತರ್ತೀನಿ. ಬಿಗ್ ಬಾಸ್ ಗಾಸಿಪ್ ಜೊತೆಗೆ ಬಿಗ್ ಬಾಸ್ ಜ್ಯೋತಿಷ್ಯನೇ ನಿಮ್ ಮುಂದೆ ಇಡ್ತೀನಿ. ಯಾಕೆಂದ್ರೆ ಬಿಗ್ ಬಾಸ್ ಈ ಸರಿ ಕಂಟೆಂಟ್ ಕ್ರಿಯೇಟರ್ಸು, ಕಾಮನರ್ಸು, ಸೆಲೆಬ್ರಿಟಿಗಳು, ಈ 3 ತರದ ಆಯ್ತಾ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೋಗಿರೋದ್ರಿಂದ ನಮ್ಗಂತೂ ತಬಲಾ ಬರ್ಸಕ್ ತುಂಬಾನೇ ಸಿಗುತ್ತೆ, ತುಂಬಾ ಎಂಜಾಯ್ ಮಾಡ್ಬೋದು. ಯಾಕೆಂತಂದ್ರೆ ಇದೊಂಥರ ಡ್ರಮ್ ಬಾರಿಸ್ದಂಗೆ. ಈ ಕಡೆ ಕಾಮನ್ ಅವ್ರಿಗೆ ಏನಾರ ಅಂದ್ರೆ ಆಯ್ತಾ ಹೊರಗಡೆ ನಮ್ಮನ್ನ ಹಾಕೊಂಡು ಗುಮ್ತಾರೆ, ಓ ಅವ್ರಿಗೆ ಕಾಮನ್ನರ್ ಅಂತ ಹೇಳಿ ನೀವು ಸಪೋರ್ಟ್ ಮಾಡ್ತಾ ಇಲ್ವಾ. ಈ ಕಡೆ ಸೆಲೆಬ್ರಿಟಿಗೆ ಸಪೋರ್ಟ್ ಮಾಡಿದ್ರೆ ಈ ಕಡೆ ಕಂಟೆಂಟ್ ಕ್ರಿಯೇಟರ್, ನಮ್ಮ ಅಣ್ಣ ಯಾರು ಗೊತ್ತಾ, ಅವ್ನಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದಾರೆ ಗೊತ್ತಾ, ಒಂದ್ ವಿಡಿಯೋ ಮಿಲಿಯನ್ ಗಟ್ಲೆ ಹೋಗುತ್ತೆ ಗೊತ್ತಾ ಅಂತೇಳಿ ಇವ್ರು ಗುಮ್ತಾರೆ ಆಯ್ತಾ. ಇನ್ನ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಎಲ್ಲಾದ್ರೂ ನಾವು ಸಪೋರ್ಟ್ ಮಾಡಕ್ ಹೋದ್ರೆ ಈ ಕಡೆ ಕಾಮನ್ ಮ್ಯಾನ್ ಕಡೆ, ಈ ಕಡೆ ಸೆಲೆಬ್ರಿಟಿ 2 ಕಡೆ ಹಾಕೊಂಡು ಗುಮ್ತಾರೆ. ನಿಜವಾಗ್ಲೂ ಈ ಸರಿ ಮಾತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು, ತುಂಬಾ ಫನ್ ಆಗಿ. ನಾನಂತೂ ಇರೋದನ್ನ ಇದ್ದಂಗೆ ಹೇಳ್ತೀನಿ, ತುಂಬಾ ಫನ್ ಆಗಿ ರಿವ್ಯೂ ಮಾಡ್ತೀನಿ. ಅದರೊಟ್ಟಿಗೆ ಇರೋದನ್ನ ತಲೆ ಮೇಲೆ ಹೊಡ್ದಂಗೆ ಹೇಳ್ತೀನಿ. ಅದ್ ಯಾರೇ ಆಗಿರ್ಲಿ ನಾನು ತಲೆ ಕೆಡ್ಸ್ಕೊಳಲ್ಲ. ಈ ಸರಿ ಮಾತ್ರ ಗುರು ಮಾಸ್ ಆಗಿರುತ್ತೆ. ನಾನಂತೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ರಿವ್ಯೂನೇ ಬೇರೆ ತರ ವೆರೈಟಿಯಾಗಿ ನಿಮ್ ಮುಂದೆ ತರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೋಡೋಣ. ಯಾಕೆ ಅಂತಂದ್ರೆ ತುಂಬಾ ಸೈಲೆಂಟ್ ಆಗಿ ರಿವ್ಯೂ ಮಾಡಿದ್ರೆ ನಿಮ್ಗೂ ಬೋರ್ ಆಗುತ್ತೆ ಅಲ್ವಾ. ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ಗಾಸಿಪ್ಗಳು ತುಂಬಾ ನಡೀತವೆ. ಹಂಗಾಗಿ ಸರಿ ಬಿಗ್ ಬಾಸ್ ಗಾಸಿಪ್ ತರೋಣ ಅಂತಿದ್ದೀನಿ. ಯಾಕೆಂದ್ರೆ ನಂಗೂ ಗಾಸಿಪ್ ಮಾತಾಡೋದು ಇಷ್ಟ ಆಗಲ್ಲ. ಬಟ್ ಬಿಗ್ ಬಾಸ್ ಗಾಸಿಪ್ ಅಂತಂದ್ರೆ ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕಿ ನಿಮ್ ಮುಂದೆ ತಂದಿಡೋಣ ಅಂತ ಇದ್ದೀನಿ. ಯಾಕೆಂದ್ರೆ ಬಿಗ್ ಬಾಸ್ ಗಾಸಿಪ್ ಪ್ರತಿದಿನ ಬಿಗ್ ಬಾಸ್ ಗಾಸಿಪ್ ನಿಮ್ ಮುಂದೆ ಬರುತ್ತೆ. ಯಾರ ಬಗ್ಗೆ ಗಾಸಿಪ್ ಮಾಡಿದ್ರು ಅಂತ ತುಂಬಾ ಫನ್ ಆಗಿ ನಿಮ್ ಮುಂದೆ ಹೇಳ್ತೀನಿ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ಮುಕ್ತಾಯ ಆಯ್ತು. ಬಿಗ್ ಬಾಸ್ ಕಾಮನ್ ಮ್ಯಾನ್ ನ ಆಡಿಷನ್ ಮುಕ್ತಾಯ ಆಯ್ತು. ಈಗ ಬಂದಿರುವಂತಹ ವಿಡಿಯೋಗಳಲ್ಲಿ ಆಯ್ತಾ ಅವರು ಜೆರ್ಡಿ ಹಿಡಿದು ಅದನ್ನ ಎಷ್ಟು ವಿಡಿಯೋಗಳನ್ನ ನೋಡಿ ಅವರು ಯಾವ ವಿಡಿಯೋ ಓಕೆ ಇವ್ರನ್ನ ಸ್ವಲ್ಪ ಆಯ್ಕೆ ಮಾಡ್ಕೋಬಹುದು ಅನ್ನೋ ಸ್ವಲ್ಪ ವಿಡಿಯೋಗಳನ್ನ ಅವರು ಅಗ್ನಿ ಪರೀಕ್ಷೆಯಲ್ಲಿ ತರ್ತಾರೆ. ಅಗ್ನಿ ಪರೀಕ್ಷೆಯಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಅವರು ಇನ್ನೂ ಸ್ವಲ್ಪ ಜರ್ಡಿ ಮಾಡಿ ಅದರಲ್ಲಿ ಯಾರು ನಿಜವಾಗ್ಲೂ ಬಿಗ್ ಬಾಸ್ ಮನೆಗಾರರು ಅವ್ರನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ.
ನೋಡ್ತಾ ಇರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ರಿವ್ಯೂನ ಮಾಸ್ ಮಾಡ್ತೀನಿ. ಬಾಯ್.